ಬ್ಯಾಕ್ ಸರ್. ಒಬ್ಬನ್ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. 4 ಜನ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ಅವ್ರು ಪ್ರತಿಕ್ರಿಯೆ ಕೊಡ್ತೀರಾ? ಮಾತಾಡ್ತಾರೆ RSS ಬಗ್ಗೆ ರಿಜಿಸ್ಟ್ರೇಷನ್ ನೋಂದಣಿ ಕಂಪಲ್ಸರಿ ಅಂತಾರೆ. ನೋಡ್ರಿ, ನಾನು ನಾವು ಪರ್ಮಿಷನ್ ಕೊಡಲ್ಲ ಅಂತಾರೆ. ಈಗಾಗಲೇ ಏನ್ ಹೇಳ್ತೀರಿ ಹೇಳಿದ್ದೀನಿ, ಸರ್? RSS ಬಗ್ಗೆ ಮಾತಾಡಿದ್ರೇನೆ ಅವ್ರಿಗೆ ಕಾಂಗ್ರೆಸ್ ನಲ್ಲಿ ಕಿಮ್ಮತ್ತು. ಇಲ್ಲ ಅಂತಂದ್ರೆ ಬರೀ ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅವರ ಮಗ ಪ್ರಿಯಾಂಕ್ ಅಂತ ಹೇಳ್ತಾರೆ. ಪ್ರಿಯಾಂಕ್ ಅವ್ರಿಗೂ ಒಂದು ಅಸ್ತಿತ್ವ ಬೇಕಲ್ಲ, ರಾಜಕೀಯ ಅಸ್ತಿತ್ವ ಬೇಕಲ್ಲ. ಏನ್ರಲ್ಲಿ ಅಸ್ತಿತ್ವ ಬರೋದು? ಯಾರನ್ನ ಬೈದ್ರೆ ಬರುತ್ತೆ? ನಿಮ್ಮನ್ನ ಬೈದ್ರೆ ಬರುತ್ತಾ? ಇಲ್ಲ ನನ್ನ ಬೈದ್ರೆ ಬರುತ್ತಾ? ಇಲ್ಲ, ಅಷ್ಟು ಬರಲ್ಲ. ರಾಷ್ಟ್ರೀಯವಾಗಿ ಅವ್ರಿಗೆ ಇಂಪಾರ್ಟೆನ್ಸ್ ಬರ್ಬೇಕಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಪಾರ್ಟೆನ್ಸ್ ಬರ್ಬೇಕಂದ್ರೆ RSS ನ ಮುಟ್ಟಿದಾಗ ರಾಹುಲ್ ಗಾಂಧಿ ಓಹ್ ಪರವಾಗಿಲ್ಲಪ್ಪ, ನನ್ನಷ್ಟೇ ಬುದ್ಧಿವಂತ ಇದ್ದಾರೆ ಪ್ರಿಯಾಂಕ್ ಅಂತ ಅವ್ರು ತಿಳ್ಕೊಂತಾರೆ. ಅವರು ಬಹಳ ದೊಡ್ಡ ಬುದ್ಧಿವಂತರು, ಇವ್ರು ಎರಡನೇವ್ರು ಇರ್ತಾರಷ್ಟೇ. ಇಲ್ಲ ಟ್ರಾನ್ಸ್ಫರ್ಗೋ ಇಲ್ಲ ಪ್ರಮೋಷನ್ಗೋ ಏನಪ್ಪಾ ಇಂಥದಕ್ಕೆ ಅವ್ರು ಕೊಡೋದಷ್ಟೇ. ರಾಮ ಮಂದಿರಕ್ಕೆ ಕೊಡ್ತಾರಾ? ಇಲ್ಲ ಬೇರೆ ಇನ್ಯಾವುದಕ್ಕೂ ಕೊಟ್ಟಿರ್ತಾರಷ್ಟೇ. ಅವರು ಮಂದಿರಗಳು ಕೊಡಲ್ಲ ಅವ್ರು. ಶಾಸಕರು ಚಿಕ್ಕಬಳ್ಳಾಪುರನ ನಾನು ಸಿಂಗಾಪುರ್ ಮಾಡಲ್ಲ, ಚಿಕ್ಕಬಳ್ಳಾಪುರನ ಹೆಂಗಿತ್ತೋ ಹಂಗೆ ಇಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಚಿಕ್ಕಬಳ್ಳಾಪುರಲ್ಲಿರೋ ಅಭಿವೃದ್ಧಿ ಸರಿಯಾಗಿದ್ದಾರೆ. ನೋಡಿದ್ರೆ ಅವ್ರು 10 ವರ್ಷದಿಂದ ಫ್ಯೂಚರ್ ಏನಾನ ಹೇಳಿದ್ರ ಅಂತ ಏನಾನ? ಇಲ್ರಿ, ಅವರು ಪಾಪ ಬುದ್ಧಿವಂತರು. ಪ್ರದೀಪ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರನ ಹೆಂಗಿಡಬೇಕೋ ಹೆಂಗಿತ್ತೋ ಹಂಗೆ ಇಟ್ಟಿದ್ದಾರೆ. ಅವ್ರ ಮಾತು 23ರಲ್ಲಿ ನಾನು ಇಲ್ಲಿಂದ ನಿರ್ಗಮ ಆದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಿವರೆಗೂ ಬಂದಿತ್ತು ಅಲ್ಲಿಗೆ ನಿಂತಿದೆ. ಹಿಂದಕ್ಕೆ ಹೋಗಿದೆ, ಇನ್ನ ಮುಂದಕ್ಕೆ ಹೋಗಿಲ್ಲ. ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಸರ್, 28ಗೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ MLA ಆಗಿ ಅಭಿವೃದ್ಧಿ ನೋಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಅಭಿಮಾನಿಗಳಿಗೆ ಏನ್ ಸಂದೇಶ ಕೊಡ್ತೀರಾ? ನೋಡಿ, ಇವತ್ತು ಈ ಕ್ಷೇತ್ರದ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಇದು ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ನಾನು ಹೊಟ್ಟೆಪಾಡಕ್ಕೆ ಬರಲಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಇಲ್ಲೇನೆ, ಕೊನೆ ಉಸಿರು ಹೋದ ಮೇಲೂ ಇಲ್ಲೇನೆ, ಅಲ್ಲೇನಪ್ಪ. ಹಾಗಾಗಿ ಇದು ನನ್ನ ಮನೆ. ಈ ಕ್ಷೇತ್ರವನ್ನ ನಾನು ಈ ಶಾಸಕನಾಗಿರ್ತೀನೋ ಇರಲ್ವೋ ಅದು ಬೇರೆ ವಿಚಾರ. ಆದರೆ ಇಲ್ಲಿನ ಜನರಿಗೆ ಯಾವುದೇ ಒಂದು ಅಗತ್ಯ ಇದ್ದಾಗ, ನನ್ನ ಸೇವೆ ಬೇಕು ಅಂದಾಗ ನಾನು ಅವ್ರ ಜೊತೆಲಿ 100ಕ್ಕೆ 100 ಇರ್ತೀನಿ. ಇನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇ ಶಾಸಕನಾಗಬೇಕಾ. ನನ್ನ ಜೊತೆಲಿ ಅನೇಕರು ಮುಖಂಡರಿದ್ದಾರೆ, ಎಲ್ಲರೂ ಕೂಡ ತಿಳುವಳಿಕೆ ಇರುವಂಥವ್ರು, ಎಲ್ಲ ಅರ್ಹ ವ್ಯಕ್ತಿಗಳೇ ಇದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಕೊಡ್ತಾರಾ? ಯಾರೇ ಕೊಟ್ಟರು, ನಮ್ಮ ಪಕ್ಷದಿಂದ ಯಾರೇ ಆದರೂ ಕೂಡ ನಾನಾದಂಗೆ ನಾನೇ ಓಡಾಡೋದಲ್ವಾ. ಹಾಗಾಗಿ ನನಗೆ ಆ ರೀತಿಯಲ್ಲಿ ಏನೂ ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ರು ಆದರೆ ನಾನೇ ಆದಂಗೆ. ಅವಾಗ ನಾನು ಏನು ಕೆಲಸ ಮಾಡ್ತಾ ಇದ್ದೆ ಅದನ್ನ ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇಲ್ಲ ನಾನೇ ಬರಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾನೇ ಬರ್ತೀನಿ. ವಕೀಲರು ಎಲ್ಲ ಕಾಂಗ್ರೆಸ್ ಪಕ್ಷದವರು ಸರಿಯಾಗಿ ಆಗ್ತಾ ಇಲ್ಲ. ಪ್ರತಿ ಸತಿ ಬಿಜೆಪಿ ಇದ್ದಾಗೂ ಇದೇ ರೀತಿಯಲ್ಲಿ ಆಗ್ತಾ ಈಗ ಆರೋಪ ಹೊರಿಸ್ತಾ ಇದ್ದಾರೆ. ನಾನು ಒಂದ್ ಹೇಳಲಿಕ್ಕೆ ಬಯಸ್ತೀನಿ, ರಾಮ ಮಂದಿರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಕಳ್ಳತನ ಆಗಿರುವಂಥದ್ದು ಅದು ದುರದೃಷ್ಟ. ನಾವು ದುಃಖವನ್ನ ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ಯಾರೇ ತಪ್ಪಿತಸ್ಥರು, ಎಷ್ಟೇ ದೊಡ್ಡವರು ಇರಲಿ, ಅವರ ವಿರುದ್ಧ ಕಠಿಣ ಕ್ರಮವನ್ನ ನಮ್ಮ ಸರ್ಕಾರ ತಗೊಳ್ಳೋದ್ರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಇದು ಬಹಳ ಸ್ಪಷ್ಟ. ಯಾರಿಗೂ ಕೂಡ ಏನು ಸಂತೋಷ ಕೊಡಲ್ಲ. ಒಂದು ದೇವಸ್ಥಾನದಲ್ಲೋ, ಒಂದು ಮಸೀದಿಯಲ್ಲೋ, ಒಂದು ಚರ್ಚಲ್ಲೋ ಹಣ ಕಳ್ಳತನ ಆಗುವಂಥದ್ದು, ಹಣನ ದುರುಪಯೋಗ ಮಾಡ್ಕೊಳ್ಳುವಂಥದ್ದನ್ನ ಯಾರಾದ್ರೂ ಇಷ್ಟಪಡ್ತಾರಾ? ನಾವು ಇದನ್ನ ಖೇದವನ್ನ ವ್ಯಕ್ತಪಡಿಸ್ತೀವಿ. ಸರ್ಕಾರ ಇದರ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ, ವ್ಯವಸ್ಥೆ ವಿರುದ್ಧ ಅಲ್ಲ, ರಾಮ ಮಂದಿರ ವಿರುದ್ಧ ಅಲ್ಲ, ಬಾಲರಾಮನ ವಿರುದ್ಧ ಅಲ್ಲ ನಮ್ಮ ಕೋಪ. ಗೊತ್ತಾಯ್ತೇನಪ್ಪ? ಬಾಲರಾಮನನ್ನ ನೋಡ್ಕೊಳ್ಳೋ ಅಂತ ಕೆಲಸದಲ್ಲಿದ್ರಲ್ಲ, ಯಾರು ಉದ್ಯೋಗಕ್ಕೆ ಸೇರ್ಕೊಂಡು ಇವಾಗೇನು ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಪ್ರಾಮಾಣಿಕರಿದಾರ? ತಪ್ಪಾಗಲ್ವಾ? ಅವ್ರ ಮೇಲೆ ಏನ್ ಮಾಡ್ತೀವಿ? ಲೋಕಾಯುಕ್ತನೋ ಇನ್ನೊಂದು ಏಜೆನ್ಸಿ ಕಂಡು ಹಿಡಿತಾರೆ, ಅವ್ರಿಗೆ ಶಿಕ್ಷೆ ಕೊಡಲ್ವಾ? ಸರ್ಕಾರನೇ ಬ್ಲೇಮ್ ಮಾಡ್ತೀರಾ? ಹಂಗೆ ಇದೊಂದು ವ್ಯವಸ್ಥೆ. ಆದ್ರೆ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳೋದು ಇಷ್ಟೇನೆ, ನೀವು ಶ್ರೀರಾಮನನ್ನೇ ನಂಬಲಿಲ್ಲ,
ನೀವೇನ್ ಹೇಳಿದ್ರಿ? ಶ್ರೀರಾಮ ದೇವರಲ್ಲ. ಶ್ರೀರಾಮ ಅನ್ನುವಂಥದ್ದು ಕಾಲ್ಪನಿಕ ಒಂದು ವ್ಯಕ್ತಿ, ಕಾಲ್ಪನಿಕ ಕಲ್ಪನೆಯಿಂದ ಇದನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದು ಬರೀ ಜನರಿಗೆ ಹೇಳಿಲ್ಲ ನೀವು, ದೊಡ್ಡ ದೊಡ್ಡ ಲಾಯರ್ಗಳನ್ನ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಅವರು ಕೊಟ್ಟು ಫೀಸು ಸುಪ್ರೀಂ ಕೋರ್ಟ್ ಮುಂದೆ ನಿಮ್ ವಾದವನ್ನ ಮಂಡಿಸಿದ್ದೀರಿ. ಈ ಒಂದು ವಾದವನ್ನ, ಮತ್ತು ಇಷ್ಟು 500 ವರ್ಷಗಳ ಹೋರಾಟ ಇತಿಹಾಸ, ಭಾರತೀಯರ ಒಂದು ಭಾವನಾತ್ಮಕವಾದಂತ ಒಂದು ವಿಚಾರ, ಅದು ಯಾರು ಕೂಡ ಊಹೆ ಮಾಡದಂತ ರೀತಿಯಲ್ಲಿ ಆ ದೇವಸ್ಥಾನ ನಿರ್ಮಾಣ ಆದ್ರೆ ಒಬ್ಬ ಕಾಂಗ್ರೆಸ್ ನರಪಿಳ್ಳೆ ಕೂಡ ಇಡೀ ದೇಶದಲ್ಲಿ ನರಪಿಳ್ಳೆ ಅದಕ್ಕೆ ಭೇಟಿ ಕೊಡ್ಲಿಲ್ಲ. ನಿಮ್ಗೆ ಯಾವ ನೈತಿಕತೆ ಇದೀರಿ ರಾಮ ಮಂದಿರ ಬಗ್ಗೆ ಮಾತಾಡಕ್ಕೆ? ರಾಮ ಮಂದಿರ ಕಟ್ಟಿರೋರು ನಾವುಗಳು, ಅದರಲ್ಲಿ ತಪ್ಪಾಗಿದ್ರೆ ಅದನ್ನ ಶಿಕ್ಷೆ ಕೊಡೋದು, ತಪ್ಪಿತಸ್ಥನ ಹಿಡಿಯುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಿಮ್ದೇನು ಉಸಾಬರಿ ಇದ್ರಲ್ಲಿ? ಸರ್ ಅವರು ದುಡ್ಡು ಕೊಟ್ಟಿದ್ದಾರೆ. ಯಾವ ದುಡ್ಡು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಾರೆ ಯಾವ್ದೋ ವೈನ್ ಸ್ಟೋರ್ಗೆ.